ಆಯ್ತಣೆ, ಎಲ್ಲ ಬ್ರೇಕ್ಫಾಸ್ಟ್? ಯಾವಾಗ ನೋಡಿದ್ರು ಊಟ ಊಟ ಅಂತ ಸಾಯ್ತಾ ಇರ್ತಾರೆ. ತಗೊಳ್ಳಿ, ರಾತ್ರಿದು ಅನ್ನ ಸಾರು ಪಲ್ಯ ಎತ್ತೀನಿ. ಏನೇನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನಾದ್ರು ಅನ್ನ ಸಾಂಬಾರ್ ತಿಂತಾರ? ನಿನ್ನ ಕಟ್ಕೊಂಡು ಮನೇಲಿ ದುಡಿಯೋನಿಗೆ ಕತ್ತಿಲ್ದಂಗೆ ಆಯ್ತು. ಇದು ಭಾರಿ ಭಾರಿ ಬೆಳಿಗ್ಗೆ ಬ್ರೋಕರ್ ಅಂತಿದ್ದ ನಮ್ಮ ದೊಡ್ಡ ಮಗಳಿಗೆ ಕೆಲವು ಫೋಟೋ ತೋರಿಸ್ಕೊಂಡಿದ್ದಾನೆ. ನೋಡು, ಮೊದಲನೇ ಮಗ ಇವನು ಟ್ರಿಪಲ್ ಡಿಗ್ರಿ ಮಾಡಿದ್ದಾನೆ. ನೋಡೇ ಆಸ್ತಿನೂ ತುಂಬಾ ಇದೆ. ಇವ್ದು ಆಸ್ತಿ ಕಮ್ಮಿದೆ. ಆಸ್ತಿ ಇಲ್ದಿರೋನ್ಗೆ ಯಾರಾದ್ರೂ ಮಗಳನ್ನ ಕೊಡ್ತಾರ? ಏನೇನು ಸರಿ, ಇದು ನೋಡಿ ಎರಡನೇದು, ಇವನು ಅಮೇರಿಕಾದಲ್ಲಿರೋದು, ಆಸ್ತಿ ತುಂಬಾ ಇದೆ. ಇವನ್ ಮುಖ ನೋಡಿದ್ರೆ ಕರ್ರಿಗಿದೆ. ನಮ್ಮ ಮಗಳು ಬೆಳ್ಳಿ ಪಳ 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 ಅಂತ ಹೊಳಿತಾ ಇದ್ದಾಳೆ. ಅವಳೆಲ್ಲಿ ಇವನೆಲ್ಲಿ? ಬೇಡ. ಏನೇನಿದು ಗೋಡು? ಸರಿ, ಇವನ ನೋಡು, ನೀನ್ ಕೇಳಂಗೆ ಪಳ ಪಳ ಹೊಳಿತಿದ್ದಾನೆ. ಇವನತ್ರ ಆಸ್ತಿ ಏನಿಲ್ಲ, ಆದ್ರೂ ಹಿಂದೆ ಮುಂದೆನೂ ಯಾರಿಲ್ಲ. ನೋಡು, ಪಳ ಪಳ ಹೊಳಿ ಹುಡುಗ. ಹಿಂದೆ ಮುಂದೆ ಇದ್ದಿರೋ ಹೋಗಿ ಮಗಳನ್ನ ಕೊಡ್ತಾರ? ಜೀವನ ತಿಕ್ಕೊಂಡು ಕುತ್ಕೊಳ್ಳೋಕೆ ಬೇರೆ ಕೆಲಸ ಇಲ್ಲ ನನ್ನ ಮಗಳಿಗೆ. ರಾಣಿ ರಾಣಿ ತರ ನೋಡ್ಕೋಬೇಕು ನನ್ನ ಮಗಳನ್ನ. ಆ ತರ ಹುಡುಗನ ಹುಡುಕ್ಬೇಕು. ಈಗ ಬೇಡ ಬೇಡ. ಏನಮ್ಮ ಬೆಳಗ್ಗೆ ನಿಮಗೆ ಸ್ಟಾರ್ಟ್ ಆಯ್ತಾ? ಇಲ್ಲ ರಾಣಿ, ನಿನ್ಗೆ ಬೆಳಿಗ್ಗೆ ಹುಡುಗ ತೋರ್ಸಕ್ ಅಂತ ಹೇಳಿ ಬ್ರೋಕರ್ ಬಂದಿದ್ದ. ಹುಡುಗನ್ ಫೋಟೋ ಕೊಟ್ಟು ಹೋಗಿದ್ದಾರೆ. ನಿಮ್ಮಪ್ಪ ನೋಡ್ತಾ ಇದ್ದಾರೆ. ಏನಮ್ಮ ಈ ವಯಸ್ಸಲ್ಲಿ ಎರಡೇ ಸೆಟಪ್ಪ? ಒಬ್ಬನೇ ಕಟ್ಕೊಂಡೆ ಜೀವನ ಮಾಡಕ್ಕಾಗಲ್ಲ, ಇನ್ನು ಇನ್ನೊಬ್ಬನ ಬೇರೆ ಕಟ್ಕೋಬೇಕಾ? ತೋರಿಸಿ ಮಾಡಿ ಫೋಟೋ. ನೋಡ್ದೇನೆ ಅವಳ ಮದ್ವೆ ಹುಡುಗ ಅವಳು ಆಲ್ರೆಡಿ ನೋಡ್ಕೊಂಡ್ಬಿಟ್ಟಿದ್ದಾಳೆ. ನಮಗೆ ಟೆನ್ಷನ್ ಇಲ್ಲ. ನಮ್ಗೆ ತಲೆನೋವೇ ಇಲ್ಲ. ಸರಿ, ಬ್ರೇಕ್ಫಾಸ್ಟ್ ಈಗ ಊಟ ಮಾಡಿದ್ಯಾ? ಟೀ ಆದ್ರೂ ಮಾಡ್ಕೊಡು. ಏನ್ ಮಾಡ್ತಿದ್ದೀರಾ? ಏನಿಲ್ಲ, ಸೈಕಲ್ ಹೋಗ್ತಾ ಇದ್ದೀನಿ. ಹೌದಾ? ಸ್ವಲ್ಪ ಟೀ ತಗೊಂಡಲ್ಲ? ಆಯ್ತು ಕಣೆ. ನಿನ್ನೆ ಬ್ರೋಕರ್ ಬಂದಿದ್ರು ಗೊತ್ತಲ್ಲ, ಅವ್ರು ಬಂದ್ಬಿಟ್ಟು ನಮ್ಮ ಅಶ್ವಿನಿಗೆ ಕೆಲವೊಂದು ಫೋಟೋಗಳನ್ನು ತಂದಿದ್ದಾರೆ. ನಮ್ಗೆ ನೋಡಿದೀವಿ ಎಷ್ಟು ಚೆನ್ನಾಗಿದೆಯಾ ಇಲ್ವಾ ಅಂತ. ಅಶ್ವಿನಿಗೆ ತೋರ್ಸೋಣಲ್ವಾ ನಾವು? ಒಳ್ಳೆ ಕರೆಯೋಣ. ಹೌದು, ತುಂಬಾ ಚೆನ್ನಾಗಿದೆ. ಹೌದು, ಅಶ್ವಿನಿಗೆ ಕೇಳೋಣ. ಅಶ್ವಿನಿ ಮಗಳೇ, ಬಾಂಗ್ಲಿ. ಏನಿಲ್ಲ ಮಗಳೇ, ನಿನ್ನ ಮದುವೆಗೆ ಫೋಟೋಗಳಿವೆ, ಯಾವ ಇಷ್ಟ ಆಗುತ್ತೆ ನೋಡು. ಬೇಡ ಅಕ್ಕ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ. ದೇವರ ಚಿತ್ತ ನನ್ನಲ್ಲಿ ನೆರವೇರಲಿ ಅಂತ ಯಾವಾಗಲೂ ಆಸೆ ಪಡ್ತಿರ್ತೀರಾ. ನನಗೂ ಅಷ್ಟೇ, ದೇವರ ಚಿತ್ತ ಮಾತ್ರ ನನ್ನ ಜೀವಿತದಲ್ಲಿ ನೆರವೇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನೀವು ಯಾವ ಹುಡುಗನ ತೋರಿಸಿ ಮದುವೆ ಆಗುವಂತ ಹೇಳ್ತೀರೋ ಅವ್ರನ್ನೇ ನಾನು ಮದುವೆ ಆಗ್ತೀನಿ ಅಪ್ಪ. ಅಪ್ಪ, ನನಗೆ ಕೆಲಸ ಟೈಮ್ ಆಯಿತು, ಪ್ರೇಯರ್ ಮಾಡಿ. ಅಮ್ಮ ಡ್ರೆಸ್ ಮಾಡಿ ಅಮ್ಮ. ಗಾಡ್ ಬ್ಲೆಸ್ ಯು ಮಗಳೇ. ಓಕೆ ಅಪ್ಪ, ಬಾಯ್ ಅಪ್ಪ, ಬಾಯ್ ಅಮ್ಮ. ನಾವು ದೇವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕು. ಯಾಕಂದ್ರೆ ಇಂಥ ಒಳ್ಳೆ ದೈವ ಭಯವುಳ್ಳಂತ ಮಗಳನ್ನ
ದೇವರನ್ನು ಕೊಟ್ಟಿದ್ದಾರೆ. ಹೌದು ರೀ, ನಿಜವಾಗಿ ದೇವರಿಗೆ ಎಷ್ಟು ಸ್ತೋತ್ರ ಮಾಡಿದ್ರು ಸಾಕಾಗೋದಿಲ್ಲ. ಈ ಪ್ರಪಂಚದಲ್ಲಿ ಎಷ್ಟೋ ಹೆಣ್ಮಕ್ಕಳಿದ್ದಾರೆ ಅಲ್ವಾ, ಅಪ್ಪ ಅಮ್ಮನ ಮಾತನ್ನು ಕೇಳಲಿಲ್ಲ, ಪ್ರೀತಿ ಎಂಬ ಗುಂಡಿಗೆ ಬಿದ್ದು ಕ್ಲಬ್ ಅಂತೆ, ಬೀಚ್ ಅಂತೆ, ಬಾರ್ ಅಂತೆ ಎಲ್ಲಾ ಜಾಗದಲ್ಲಿ ಸುತ್ತಿ ತಮ್ಮ ಜೀವನವನ್ನು ನಾಶ ಮಾಡ್ತಿದ್ದಾರಲ್ವಾ. ಆದರೆ ನಮ್ಮ ಮಗಳು ಅಶ್ವಿನಿ ಆದಳು ದೈವ ಭಯದಲ್ಲಿ, ಪರಿಶುದ್ಧತೆಯಲ್ಲಿ ಜೀವಿಸಲು ಕಾರಣ ಒಂದೇ, ದೇವರ ವಾಕ್ಯದ ಅನುಸರಣೆಯಿಂದ ಮಾತ್ರ ಅಲ್ವಲ್ಲಿ. ನಿಜವಾಗಿ ನಾವು ದೇವರಿಗೆ ಈ ನಮ್ಮ ಮಗಳಿಗಾಗಿ ಸ್ತೋತ್ರ ಸಲ್ಲಿಸಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಏನಾಯ್ತು? ಆಕ್ಸಿಡೆಂಟ್ ಏನು ಮಾಡ್ದೆ? ಪಾರ್ಟಿ ಹೋಗಿದ್ದ, ಕುಡಿದ್ಬಿಟ್ಟು ಒಂದು ನೀರು ತಗೊಂಬಾರೆ, ಬೇಗ ಬಾರೆ. ಇದೇ ಸ್ನಾನ ಮಾಡಿಸ್ತಾ ಇದೆಯಲ್ಲ, ಸಮಾಧಾನ. ಇವಾಗ ಕುಡ್ಕೊಂಡು ಹೋಗ್ತಿದ್ದ, ಮಗದಲ್ಲೊಂದು ಪಾಪ ಬಂತು, ಕುಟ್ಬಿಟ್ಟು ನಿಂಗೇನಾಗಿಲ್ಲ ತಾನೆ? ಗಾಡಿ ಇದೆಯೋ? ಪಾರ್ಕಿಂಗ್ ಗಾಡಿ ಯಾರು ನೋಡಿಲ್ಲ ತಾನೆ? ಅಲ್ಲ ಪೊಲೀಸ್ ಇಲ್ಲ ತಾನೆ? ಸಮಾಧಾನ ಆಯ್ತು. ಬೀಸೋ ದೊಣ್ಣೆಗೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು. ಹೌದು ಬರೀ ಹೇಳೋದು, ನೀನು ಹೇಳೋದು ಸರಿನೇ. ದೇವರನ್ನ ಈ ಪೊಲೀಸು ಕೋರ್ಟು ಕೇಸ್ ಅನ್ನೋದ್ರಿಂದ ತಪ್ಪಿಸಿದ್ರೆ ಒಳ್ಳೆ ಕೆಲಸ ಮಾಡಿದೆ. ಬಾರಿ ದೇವ್ರೆ ತಪ್ಪಿಸಿದ್ರು ನನ್ನ ಕೆಲಸ ಮಾಡೋಣ. ನಾವು ಯಾವ್ದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗ್ಬಿಟ್ಟು ಮಗನಿಗೆ ತಲೆ ಬರ್ಸ್ಬಿಡೋಣ ನಾವು. ಒಳ್ಳೆ ಫಸ್ಟ್ ದೇವರಿಗೆ ಅರ್ಕಿ ಕೊಟ್ಟಿರಲ್ಲ, ನಾಳೆ ಬೆಳಿಗ್ಗೆ ಹೋಗೋಣ. ಸರಿ ಹೋಗಿ. ಅಲ್ಲ ಹಾ ಪಾರ್ಟಿನ ಅವೇ ಪಾರ್ಟಿ ಎಲ್ಲ ಮನೆ ಇದ್ದಾರೆ. ಇವತ್ತು ಪಾರ್ಟಿ ನಮ್ಮ ಸರಿ ಹೋಗು. ಅಲ್ಲ ಕಡೆ ಮಗ ಎಂಜಾಯ್ ಮಾಡ್ಲಿ, ಕೊಡ್ರಿ ದುಡ್ಡು ಕಳಿಸಿ ಅವ್ರಿಗೆ. ಸರಿ ಆಯ್ತು. ಹೋಯ್ ಯೂತ್ ಪ್ರೇಯರ್ 7 o'clock. ಆಮೇಲೆ ಕೊಂಕಣಿ 2 PM ಇದೆ. ಮತ್ತೆ ಕನ್ನಡ ಪ್ರೇಯರ್ 6:30 ಸಂಜೆ, 5:30 ಅಲ್ಲ 6:30. ಓಕೆ, ಮಿಸ್ ಮಾಡ್ಕೊಳ್ಬೇಡಿ, ಜಾಯ್ನ್ ಆಗಿ. ಇಡ್ತೀನಿ ಅಕ್ಕ, ಬಾಯ್. ಸಚಿನ್ ಅಲ್ವಾ ಇದು ಮಗನೇ? ಸಚಿನ್ ಮಗನೇ, ನೀವು ಇವತ್ತು ಇಂಟರ್ವ್ಯೂಗೆ ಹೋಗಿಲ್ವಾ ಮಗನೇ? ಇಲ್ಲ ಅಮ್ಮ, ಇವತ್ತು ಇಂಟರ್ವ್ಯೂಗೆ ಹೋಗಿಲ್ಲ. ಏನಾಯ್ತು? ಹೋಗೋ ದಾರಿನಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟಾ? ಏನಾದ್ರು? ನನಗೇನು ಆಗಿಲ್ಲ ಅಮ್ಮ. ಹೋಗೋ ದಾರಿನಲ್ಲಿ ಒಂದು ಸ್ಕೂಲ್ ಮಗುಗೆ ಗಾಡಿ ಕೂತು ಓಡಿ ಹೋದ್ರು. ಆಗ ಅಲ್ಲಿ ಯಾರು ಇದ್ದಿಲ್ಲ. ನಾನು ಆ ಮಗುನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ನಮಗೆ ಮತ್ತೆ ಬಂದಿದ್ದೆ. ಅಷ್ಟರಲ್ಲಿ ಇಂಟರ್ವ್ಯೂಗೆ ಟೈಮ್ ಆಗೋಗಿತ್ತು, ಅದಕ್ಕೆ ಮನೆಗೆ ವಾಪಸ್ ಬಂದಿಲ್ಲ. ಪರವಾಗಿಲ್ಲ ಮಗನೇ, ಒಳ್ಳೆ ಕೆಲಸ ಮಾಡಿದ್ಯಾ. ದೇವರು ಇದನ್ನೇ ದೇವರು ನೋಡ್ತಾರೆ. ಇಂಟರ್ವ್ಯೂ ಬಿಡು ಮಗನೇ, ಇವತ್ತಿಲ್ಲ ನಾಳೆ ಅಟೆಂಡ್ ಆಗ್ಬೋದು. ಆದರೆ ಆ ಮಗುವಿನ ಪ್ರಾಣವನ್ನು ಉಳಿಸಿದೆಯಲ್ಲ. ಯೇಸು ಸ್ವಾಮಿ ಹೇಳಿರೋದು, ಒಬ್ಬನು ಅವನೆಷ್ಟೇ ಕನಿಷ್ಠನಾಗಿರಲಿ, ಇದನ್ನು ನೀವು ಮಾಡಿದಾಗ ನನಗೇನೆ ಮಾಡಿದ್ದು ಅಂತ ದೇವರು ಹೇಳಿದ್ದಾರೆ. ನಿಜವಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಆ ಮಗುವಿನ ಪ್ರಾಣವನ್ನು ಉಳಿಸಿದೆಯಲ್ಲ, ಆ ಮಗುವಿನ ಆತ್ಮ ರಕ್ಷಣೆಗಾಗಿ, ಆ ಕುಟುಂಬದ ರಕ್ಷಣೆಗಾಗಿ
ಏನಪ್ಪ ಬಿಲ್ಡಪ್ ಕೊಡ್ತಾ ಇದ್ದೆ, ಆ ಕಾಲೇಜ್ ಸೇರಿಸ್ತೀನಿ ಈ ಕಾಲೇಜ್ ಸೇರಿಸ್ತೀನಿ ಅಂತ 10th ಮುಗೀತಪ್ಪ. ಫ್ರೆಂಡ್ಸ್ ಎಲ್ಲ ಯಾವಾಗಲೂ ಸೇರಿದ ಇತ್ತು, ಎಲ್ಲೇ ಸೇರಿಸಿದ್ರು. ಇರೋ ಏನ್ ಅರ್ಜೆಂಟ್ ಮಾಡ್ತೀಯ, ಕಾಲೇಜ್ ತಾನೇ ಸೇರ್ಸಿದ್ರಾಯ್ತು. ನಿನ್ಗೋಸ್ಕರ ಯಾವ್ದೋ ಸಣ್ಣ ಪುಟ್ಟ ಕಾಲೇಜ್, ಕಮ್ಮಿ ಇರೋ ಕಾಲೇಜ್ ನೋಡ್ತಾ ಇದೀನಿ. ಏನೋ ಸಣ್ಣ ಪುಟ್ಟ ಕಾಲೇಜಾ? ಅದೆಲ್ಲ ಆಗಲ್ಲ. ನನ್ ಮಗ ನನ್ನ ಫ್ರೆಂಡ್ಸ್ ಮಕ್ಕಳ ತರ ಲಂಡನ್ ಅಲ್ಲಿ ಅಮೆರಿಕದಲ್ಲೇ ಓದ್ಬೇಕು. ಅದೆಲ್ಲ ಆಗಲ್ಲ ರೀ. ನೀವ್ ಏನ್ ಮಾಡ್ತೀರಾ, ಸಾಲ ಮಾಡ್ತೀರಾ, ಏನ್ ಮಾಡ್ತೀರಾ ಗೊತ್ತಿಲ್ಲ. ನನ್ ಮಗನಿಗೆ ಅಡ್ಮಿಷನ್ ಲಂಡನ್ ಅಲ್ಲೇ ಆಗ್ಬೇಕು ಅಷ್ಟೇ. ಓಕೆ, ಅಲ್ಲಿ ಏನ್ ಸಿಗುತ್ತೆ ಲಂಡನ್ ಅಲ್ಲಿ ಓದಿದ್ರೆ? ನನ್ನ ಫ್ರೆಂಡ್ಸಿಗೆಲ್ಲ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ? ನನ್ನ ಮಗನು ಲಂಡನ್ ಅಲ್ಲಿ ಫಾರಿನ್ ಅಲ್ಲಿ ಓದ್ತಾ ಇದ್ದಾರೆ. ನನ್ಗೆ ಎಷ್ಟು ಸ್ಟೇಟಸ್ ಗೊತ್ತಾ? ನನಗೆ ಸ್ಟೇಟಸ್ ವೆರಿ ಇಂಪಾರ್ಟೆಂಟ್ ರೀ. ಹೌದು ಬರೋದು ನೀವೇ ಸರಿನೇ, ನಮಗೆ ಸ್ಟೇಟಸ್ ಇಂಪಾರ್ಟೆಂಟ್ ಅಲ್ವಾ? ಹಾಗಾದ್ರೆ ಅದೆಷ್ಟು ಖರ್ಚಲ್ಲೂ ಪರವಾಗಿಲ್ಲ, ನನ್ನ ಮಗನಿಗೆ ನಾನು ಸಾಲ ಮಾಡಿ ಅದು ಲಂಡನ್ಗೆ ಕಳಿಸ್ತೀನಿ. ನಾನು ಪ್ರಾಮಿಸ್ ಕೊಡ ಕಳಿಸ್ತೀನಿ. ಹೋಗೋಣ ಅಡ್ಮಿಷನ್ಗೆ ಬಾ. ಸರಿ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ, ಬಾಯ್. ಶನಿ, ಏನ್ರಿ? ಏನಿಲ್ಲ, ಅರ್ಚನಾದು 10th ಎಕ್ಸಾಮ್ ಆಯ್ತಲ್ವಾ? ಹೌದು. ಕಾಲೇಜ್ಗೆ ಸೇರಿಸೋದೇನಾದ್ರು ವಿಚಾರ ಮಾಡಿದ್ಯಾ? ನಾನೇನು ವಿಚಾರಿಸಿಲ್ಲ, ಅವಳಲ್ಲಿ ಕೇಳೋದಲ್ವಾ? ಓಕೆ. ಮಗಳೇ ಅರ್ಚನಾ, ಅರ್ಚನಾ ಬಾ ಮಗಳೇ ಇಲ್ಲಿ. ಮಗಳೇ, ನಿನ್ನ 10ನೇ ಕ್ಲಾಸ್ ಮುಗಿಸಿದ್ಯಾ? ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ಯಾ ಮಗಳೇ? ಅದು ಅಮ್ಮ, ಅದು ಅಪ್ಪ, ನಾನು ಯಾವ ಕಾಲೇಜ್ ಬಗ್ಗೆನೂ ಯೋಚನೆ ಮಾಡಿಲ್ಲ. ನನಗೆ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆದ್ರೆ ಮೊನ್ನೆ ದೇವರ ವಾಕ್ಯ ಓದ್ಬೇಕಾದ್ರೆ ನನಗೊಂದು ಪವಿತ್ರಾತ್ಮನ ಪ್ರೇರಣೆ ಸಿಕ್ತು. ಅದೇನಂದ್ರೆ ಸಂತ ಪೌಲರು ಹೇಳಿದ್ದಾರೆ, ನಾವು ದೇವರನ್ನು ಅರಿಯಬೇಕು, ಅವರ ಪುನರುತ್ಥಾನದ ಶಕ್ತಿಯಲ್ಲಿ ಪಾಲುಗಾರರಾಗಬೇಕು, ಅವರ ಯಾತನೆಯಲ್ಲಿ ಪಾಲುಗಾರರಾಗಬೇಕು, ಹಾಗೂ ಅವರ ಮರಣದಲ್ಲಿ ಅವರಂತೆ ಆಗಬೇಕು. ಅದಕ್ಕೋಸ್ಕರ ದಯವಿಟ್ಟು ನನ್ನ ಬೈಬಲ್ ಕಾಲೇಜ್ಗೆ ಸೇರಿಸ್ತೀರಮ್ಮ? ಖಂಡಿತವಾಗಿ ಮಗಳೇ. ದೇವರ ವಾಕ್ಯ ಹೇಳುತ್ತೆ, ಫಿಲಿಪಿಯರಿಗೆ ಬರೆದ 3ನೇ ಅಧ್ಯಾಯದಲ್ಲಿ, ನಿಶ್ಚಯವಾಗಿ ನಾನು ಹೇಳುವುದೇನೆಂದರೆ, ಪ್ರಭು ಯೇಸು ಕ್ರಿಸ್ತರನ್ನ ಅರಿತುಕೊಳ್ಳುವುದು ಎಷ್ಟೋ ಉತ್ತಮವಾದದ್ದು, ಎಷ್ಟೋ ಉತ್ಕೃಷ್ಟವಾದದ್ದೆಂದು ಅರಿಯುವುದೇ ಎಷ್ಟೋ ಉತ್ತಮವಾಗಿರುವುದು ಅಲ್ವಾ? ಅದಕ್ಕಾಗಿ ಆ ಸಂದರ್ಭ ಹೇಳ್ತಾನೆ, ಇಡೀ ಸಮಸ್ತವನ್ನೇ ವ್ಯರ್ಥ ಎಂದು ಆತ ಪರಿಗಣಿಸಿದ. ನೀನು ಆಯ್ಕೆ ಮಾಡಿರುವುದು ಸರಿಯಾಗಿದೆ ಮಗಳೇ. ನೋಡು ಮಗಳೇ, ನನ್ನ ಆಸೆ ಅದೇ ಆಗಿತ್ತು, ನಿಮ್ಮ ಅಪ್ಪನ ಆಸೆ ಅದೇ ಆಗಿದೆ. ನಿನ್ನನ್ನೊಂದು ಒಳ್ಳೆ ಬೈಬಲ್ ಕಾಲೇಜಿಗೆ ಸೇರಿಸ್ಬೇಕಂತ. ನೋಡಿ, ಇಲ್ಲಿ ನಮ್ಮ ಮಗಳು ಒಳ್ಳೆಯ ಆಯ್ಕೆ ಮಾಡ್ಕೊಂಡಿದ್ದಾಳೆ. ನಿಮ್ಮೆಲ್ಲರಿಗೂ ಸಹ ಒಂದು ಸದಾವಕಾಶವಿದೆ. ಸಂತ ಪೌಲರ ಹೆಬ್ಬೆಗೆ ನಮ್ಮೆಲ್ಲರ ಹೆಬ್ಬೆಗೆ ಆಗಬೇಕು. ಆದ್ದರಿಂದ ಅದನ್ನು ನಾವು ಎಲ್ಲರೂ ಸಹ ಆ ಹೆಬ್ಬೆಯನ್ನು ಪಡೆದುಕೊಳ್ಳುವುದಕ್ಕಾಗಿ, ಯೇಸುವನ್ನು ನಾವು ಅರಿಯುವುದಕ್ಕಾಗಿ, ಯೇಸುವಿನ ಯಾತನೆಯಲ್ಲಿ ನಾವು ಪಾಲ್ಗೊಳ್ಳುವುದಕ್ಕಾಗಿ, ಅವರ ಮರಣದಲ್ಲಿ ಅವನಂತೆ ಆಗುವುದಕ್ಕಾಗಿ, ಅವರ ಒಂದು ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸುವುದಕ್ಕಾಗಿ ನಾವೆಲ್ಲರೂ ಸಹ ಆ ಶಕ್ತಿಗಾಗಿ ಈ ಒಂದು ಸಮಯದಲ್ಲಿ ಪ್ರಾರ್ಥಿಸೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಮ್ಮ, ಏನು ಆ ಜುಲಿಟನ್ ನೋಡಮ್ಮ, ಕ್ಯಾಡಿಸಮ್ಗೆ ಬಾ, ಕ್ಯಾಡಿಸಮ್ಗೆ ಬಾ, ಕ್ಯಾಡಿಸಮ್ಗೆ ಬಾ ನನಗೆ ಟಾರ್ಚರ್ ಮಾಡ್ತಿದ್ದಾರೆ. ಅದೇ ವಾರದಲ್ಲಿ ಡಿಸ್ಟ್ರಿಕ್ಟ್ ಎಕ್ಸಾಮ್ ಇದೆ, ಗೆದ್ರೆ ದೊಡ್ಡ ಅವಾರ್ಡ್ ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ ಅಮ್ಮ. ಅಯ್ಯೋ, ಜುಲಿಟನ್ ನಿಮಗೆ ಟಾರ್ಚರ್ ಮಾಡ್ತಿದ್ದಾಳೆ, ನಾನು ಅಲ್ವಲ್ಲ. ನಾನಂತೂ ಅಂತ ಕೆಲಸಗಳಿಗೆ ಕೈಯೇ ಹಾಕೋಳಲ್ಲ ನಾನು. ನೋಡ ಮಗ, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಚೆನ್ನಾಗಿ ಓದಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಪಾಸ್ ಆಗಿ ಪೇಪರ್ ಫ್ರಂಟ್ ಅಲ್ಲೇ ಫೋಟೋ ಬರಬೇಕು. ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ, ನೀನ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಚೆನ್ನಾಗಿ ಪಾಸ್ ಆಗಿ ಬಾ, ಆಯ್ತಾ? ಸರಿ ಅಮ್ಮ. ಏನು ಅಮ್ಮ ಮಗ ಇದ್ರು
ಕುಡ್ದು ಟೀ ಮಾಡಿ. ಏನು ನಿಂದು? ಕ್ಯಾಟಿಸಮ್ಗೆ ಹೋಗ್ಬೇಕಿತ್ತಪ್ಪ. ಏನು ಕೇಳಿಸ್ಕೊಂಡೆ. ಸರಿ, ಟೆನ್ಷನ್ ಯಾಕೆ ಮಾಡ್ಬೋದ್ಯಾ? ನೀನು ಎಕ್ಸಾಮ್ ಫಸ್ಟ್ ಬರೀ. ನಿನ್ ಫೋಟೋ ಬಂದ್ರೆ ನನ್ನ ಹೆಸರು ಫೇಮಸ್ ಆಗುತ್ತಲ್ವಾ? ಸರಿ ನೋಡೋಣ. ಅದು ಟಿಕೆಟ್ ತಾನೆ ಅಪ್ಪನ ನಾನು ಮಾತಾಡ್ತೀನಿ. ಟೀ ತಗೋಬಾರೆ. ಸರಿ ಅಪ್ಪ, ನನಗೆ ಸ್ಪೋರ್ಟ್ಸ್ಗೆ ಟೈಮ್ ಆಯ್ತು, ಬರ್ತೀನಿ. ಬಾಯ್ ಅಮ್ಮ. ಸರಿ ಹುಷಾರಪ್ಪ. ಏನಿದೆ? ಸಕ್ಕರೆ ಇಲ್ಲ, ಏನಿಲ್ಲ. ಶುಗರ್ ಫ್ಯಾಕ್ಟ್ರಿನೇ ಹೊರಗಡೆ ಇಟ್ಕೊಂಡಿದ್ದೀರಾ? ಇನ್ನೂ ಶುಗರ್ ಹಾಕಿ ನಿಮ್ಮನ್ನ ಮೇಲೆ ಕಟ್ಬಿಟ್ಟು EMI ನನ್ನ ತಂದಿಗೆ ಬರಲಿಲ್ಲ ಕಟ್ಟಕ್ಕೆ ಎಲ್ಲರ ಮೇಲೆ. ಓಕೆ, ಇದಕ್ಕಿಂತ ನಾನು ಹೊರಗಡೆ 10 ರೂಪಾಯಿ ಟೀ ಕುಡಿದ್ರೆ ಎಷ್ಟೋ ಸ್ಯಾಟಿಸ್ಫ್ಯಾಕ್ಷನ್. ಪ್ರೈಸ್ ಲಾರ್ಡ್ ಜುಲಿಯಾ. ಎಷ್ಟು ಮಗಳೇ? ನೆಕ್ಸ್ಟ್ ವೀಕ್ ಸ್ಯಾಟರ್ಡೆ ಕ್ಯಾಟಿಕಿಸಮ್ ಎಕ್ಸಾಮ್ ಇದೆ. ಅದೇ ಸೇಮ್ ದಿವಸ ಸ್ಕೂಲಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಇದೆ. ನಾನು ಎಲ್ಲಿ ಹೋಗ್ಲಿ? ಮಗಳೇ, ನೀನೇ ಡಿಸೈಡ್ ಮಾಡು ಯಾವುದು ಇಂಪಾರ್ಟೆಂಟ್ ಅಂತ. ಕ್ಯಾಟಿಸಮ್ ಇಂಪಾರ್ಟೆಂಟಾ ನಿನಗೆ, ಅಲ್ಲದೆ ಡಿಸ್ಟ್ರಿಕ್ಟ್ ಎಕ್ಸಾಮ್ ನಿನಗೆ ಇಂಪಾರ್ಟೆಂಟಾ? ನೀನೇ ಆಯ್ಕೆ ಮಾಡ್ಕೋ ಮಗಳೇ. ನಾನು ಕ್ಯಾಟಿಕಿಸಮ್ ಎಕ್ಸಾಮ್ ಹೋಗ್ತೀನಿ, ಏಕೆಂದರೆ ನಾವು ದೇವರಿಗೆ ಮೊದಲ ಸ್ಥಾನ ಕೊಡ್ತೀವಿ. ಸರಿಯಾಗಿ ಹೇಳಿದ ಮಗಳೇ ನೀನು. ಎರಡು ಮಕ್ಕಬಿ 7ನೇ ಅಧ್ಯಾಯದಲ್ಲಿ ತಾಯಿ ಮತ್ತು ಆ ಮಕ್ಕಳು ವಿಶ್ವಾಸವನ್ನು ನಾವು ನೋಡಿದರೆ, ಆ ತಾಯಿ ಆ ಮಕ್ಕಳನ್ನ 7 ಮಕ್ಕಳನ್ನ ವಿಶ್ವಾಸದಲ್ಲಿ ನಡೆಸ್ತಾರೆ. ಆ ವಿಶ್ವಾಸದ ಪರೀಕ್ಷೆಯಲ್ಲಿ ಆ ಮಕ್ಕಳನ್ನ ಪ್ರೋತ್ಸಾಹ ಮಾಡ್ತಾರೆ. ಪ್ರೋತ್ಸಾಹ ಮಾಡಿ ಜಯಶಾಲಿ ಆಗುವಂತೆ ಆ ತಾಯಿ ಆ ಮಕ್ಕಳಿಗೆ ಸಹಾಯ ಮಾಡ್ತಾರೆ. ನೀನು ಬಂಗಾರಕ್ಕಿಂತಲೂ ನಿನ್ನ ವಿಶ್ವಾಸವನ್ನ ಹೆಚ್ಚಾಗಿ ಕಾಪಾಡ್ಕೋಬೇಕು ಮಗಳೇ. ನೋಡ್ ಮಗಳೇ, ದೇವರ ದೃಷ್ಟಿಯಲ್ಲಿ ಯಾವುದು ಉತ್ತಮವಾಗಿದೆಯೋ ಅದನ್ನೇ ನೀನು ಆಯ್ಕೆ ಮಾಡ್ಕೊಂಡಿದ್ಯಾ. ಈ ಜ್ಞಾನವನ್ನು ಮನುಷ್ಯರೆಲ್ಲ ಕೊಟ್ಟಿರೋದು, ದೇವರೇ ಕೊಟ್ಟಿದ್ದಾರೆ. ಆದರೆ ಸಮಯದಲ್ಲಿ ನಾವು ಕುಟುಂಬ ಸಮೇತವಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾರದು? ತಿನ್ನಕ್ಕೂ ಬಿಡೋಣ ಇವರು, ತಿನ್ನಕ್ಕೆ ಅದನ್ನೇ ಕೊಡ್ತಾರೆ. ಓ ಏಜೆಂಟ್ಗಳು, ಬನ್ನಿ ಬನ್ನಿ ಬನ್ನಿ. ಲಕ್ಷ್ಮಿ ಅಕ್ಕ, ಶೈಲಕ್ಕ, ಬನ್ನಿ ಕೂತ್ಕೊಳ್ಳಿ. ನಾನ್ ಚೆನ್ನಾಗಿದ್ದೀನಿ ಅಕ್ಕ. ಏನ್ ಮದುವೆ ವಿಷಯ? ಅದೇ ಎಲೆಕ್ಟ್ರಿಸಿಟಿಯಲ್ಲಿ 30-40 1 ಕೋಟಿ ಇದೆ. ಅದು ನಿಮ್ಗೆ ತೋರ್ಸೋಣ ಅಂತ ಬಂದೆ. ಎಲೆಕ್ಟ್ರಿಸಿಟಿಯಲ್ಲಿ ಬರೀ 1 ಕೋಟಿನಾ ಸೈಟು? ನೀವು ಕೇಳಿದ್ರಲ್ಲ ಕಾರ್ನರ್ ಸೈಟ್ ಬೇಕು ಅಂತ. ಕಾರ್ನರ್ ಸೈಟ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ತಾನೆ? ನೋಡೋಣ ಎಷ್ಟು ನೋಡೋಣ ಹೇಳ್ತೀನಿ. ನೀವು ಬಂದಿದ್ದೀನೋ? ಮಂಗಳೂರು ಈಗಿನಲ್ಲಿ ಅಲ್ಲಿ ಒಂದು ಸೈಟ್ ಇದೆ, ಬರೀ 80 ಲಕ್ಷ ಅಷ್ಟೇ. ಆಫರ್ ಬಿಟ್ಟಿದ್ದಾರೆ ಇಂಡಿಪೆಂಡೆನ್ಸ್ ಡೇಗೆ. ಮಂಗಳೂರು ನೋಡಿ ಮನಸ್ಸು ಮಾಡಿ ಒಂದು ಸೈಟ್, ಅದು ಬರೀ 80 ಲಕ್ಷಕ್ಕೆ. ಹೌದು, ನಮ್ಮ ಯಜಮಾನ್ರ ಕೈ ರೀ ರೀ ಬಂದ್ರೆ ಬೇಗ ಇದೆ. ಓ JP ಕ್ರಿಯಾಕರ್ ಬಂದಿದ್ದಾರೆ. ಏನ್ ವಿಷಯ? ಎಲೆಕ್ಟ್ರಿಸಿಟಿಯಲ್ಲಿ ಸೈಟ್ ಇದೆ ಅಂತೆ. ಒಂದು ಸೈಟು ಜಸ್ಟ್ 1 crore ಅಷ್ಟೇ ಇದೆ. ನನಗೆ ಕಾಣಲ್ಲ, ನನ್ನ ಗ್ಲಾಸಸ್ ಬಿಡು. ಇದೆಲ್ಲ ಕಾಣಲ್ಲ ನಿಮಗೆ. ಏನ್ ರೇಟು? ಸ್ಕ್ವೇರ್ ಫೀಟ್ ಅಲ್ಲ, ಒಂದು 15 ಲಕ್ಷ ಇದೆ. ಅಂದ್ರೆ ಒಂದು ಸೈಟ್ 1 ಕೋಟಿ ಬರುತ್ತೆ ಅಷ್ಟೇ ರೀ. 1 ಕೋಟಿ? ತಲೆ ಸರಿ ನಿಮ್ಗೆ 1 ಕೋಟಿ ಕಮ್ಮಿನಾ? ನನ್ಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಮಕ್ಕಳ ಹೆಸರಲ್ಲಿ ಆ ಸೈಟ್
ಮಾಡ್ಬೇಕು. ನೀವು ಸಾಲ ಮಾಡ್ತಿರೋ, ಕಿಡ್ನಿ ಮಾಡ್ತಿರೋ, ನನಗದೆಲ್ಲ ಗೊತ್ತಿಲ್ಲ. ಸರಿ, ಬೇಕೇ ಬೇಕಷ್ಟೇ. ಹೌದು, ಇರೋದೇ ಕಿಡ್ನಿ, ಅದನ್ನು ಕೊಟ್ಬಿಡ್ತೀನಿ. ಅಂದಾಗೆ ಇದೇನು ಎರಡನೇದು? ಇದು ಮುಲ್ಕಿಯಲ್ಲಿ ಹುಡುಗರು ಇದೆಯಲ್ಲ, ಮುಲ್ಕಿಯಲ್ಲಿ ಜಸ್ಟ್ 80 lakhs ಅಷ್ಟೇ. ಮುಲ್ಕಿನ ಅದು ಶೇಕೆ ಗಾಡಿ ಆದ್ರೂ 80 ಲಕ್ಷ ಡಿಸ್ಕೌಂಟ್ ಏನಾರ ಇದೆಯಾ? ಇದೆ, ಎಸಿ ಹಾಕಿಸ್ಕೋಬೋದಲ್ಲ, ಶಕೆ ಇದೆ. ಸರಿ, ನೋಡೋಣ, ಡಿಸ್ಕಸ್ ಮಾಡಿಬಿಟ್ಟು ಹೇಳ್ತೀನಿ. ಬೇಗ ಹೇಳಿ. ಸರಿ, ಫೋನ್ ಮಾಡ್ತೀನಿ, ತಗೊಳ್ಳಿ. ನಾನು ಹೇಳ್ತೀನಿ, ಫೋನ್ ಮಾಡ್ತೀನಿ ನಿಮ್ಗೆ, ಆಯ್ತಾ? ಆಮೇಲೆ ಓಕೆ. ಸಾಕಲ್ಲ? ಲಕ್ಷ್ಮಿ ಇತ್ತು ಕಡೆ ಗುತ್ತಿಗೆ ಪಾರ್ಟಿ ಇತ್ತು ನಮ್ಮ ಜೋಬಿಗೆ ದುಡ್ಡು. ಇದು ಕಡೆ ಏನ್ ಮಾಡ್ತೀನಿ ದುಡ್ಡಲ್ಲಿ? ನಾನಂತೂ ಕಾರ್ ತಗೋತೀನಿ ನೋಡಮ್ಮ. ನಾನಂತೂ ಒಡವೆ ತಗೊಂಡ್ಬಿಡ್ತೀನಿ ನಾನು ಒಂದು ಸೆಟ್. ನಡಿ ನಡಿ, ನೆಕ್ಸ್ಟ್ ಫ್ಲೈಟ್ ನಡೆಯೋಣ. ಅಷ್ಟೇನ್ ಮಾಡಿ ಅಂದ್ರೆ ನಾನು ಅಂದ್ಕೊಂಡೆ ನಂಬರ್ ಕಳ್ಸಿಕೊಟ್ಟಿದ್ದೀರಲ್ಲ, ಅದನ್ನ ಡಯಲ್ ಮಾಡಿ. ಆಮೇಲೆ ಅದರಲ್ಲಿ ಹೇಳ್ತಾರೆ ವೆಲ್ಕಮ್ ಟು ವೆಬೆಕ್ಸ್, ಪ್ರೆಸ್ ಆಶ್ ಬಟನ್ ಅಂತ ಹೇಳುತ್ತೆ. ಆಗ ಫಸ್ಟ್ ಒಂದು ಆಶ್ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಮೀಟಿಂಗ್ ನಂಬರ್, ಆಮೇಲೆ 2 ಆಶ್, ಮತ್ತೆ ನೀವು ಕನೆಕ್ಟ್ ಆಗ್ತೀರ ವೆಬೆಕ್ಸ್ಗೆ ಅಷ್ಟೇ. ಓಕೆನಾ? ಕನ್ಫ್ಯೂಷನ್ ಏನಿದೆಯಾ? ಸರಿ, ಓಕೆ, ಜಾಯ್ನ್ ಆಗಿಲ್ಲ. ಓಕೆ, ಚೆನ್ನಾಗಿದು. ಶೈಲಕ್ಕ, ಲಕ್ಷ್ಮಿ ಅಕ್ಕ, ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ ಶರೇ? ನಾನಂತೂ ದೇವರ ಕೃಪೆಯಿಂದ ಸೂಪರ್ ಆಗಿದ್ದೀನಿ. ಮತ್ತೆ ಅಣ್ಣವರಿಗೂ ಅಣ್ಣವರು ರೀ, ಬನ್ನಿ. ಓ, ಲಕ್ಷ್ಮಿ ಅಕ್ಕನಾ? ನಮಸ್ತೆ ಅಣ್ಣ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ. ಹೌದಾ? ಹೌದು. ಏನ್ ವಿಷಯ? ನೋಡಿ, ನೀವು ಇಷ್ಟು ವರ್ಷದಿಂದ ನಿಮ್ಮನ್ನ ನೋಡ್ತಾ ಇದ್ದೀವಿ. ಬಾರಿ ಅದೇ ಬಾಡಿಗೆ ಮನೆಯಲ್ಲಿ ಇದ್ದೀರಾ, ಬಾಡಿಗೆ ಕಟ್ಕೊಂಡು. ನಿಮ್ಮನ್ನ ನೋಡಿದ್ರೆ ನಮ್ಗೆ ಬೇಜಾರಾಗತ್ತಪ್ಪ. ಯಾಕೆ ಒಂದು ಸ್ವಂತ ಮನೆ ತಗೋಬಾರ್ದು? ಒಂದು ಒಳ್ಳೆ ಆಫರ್ ಇದೆ ನಿಮಗೆ, ಕಡಿಮೆ ಬೆಲೆಯಲ್ಲೇ ಇಲ್ಲೇ ಮನೆ ಇದೆ, ಕೊಂಡ್ಕೊಂಡ್ಬಿಡಿ. ನೋಡಕ್ಕ, ನಾವು ಕ್ರೈಸ್ತ ವಿಶ್ವಾಸಿಗಳು. ನಮ್ಮ ವಿಶ್ವಾಸಕ್ಕೆ ತಕ್ಕ ಜೀವನ ನಾವು ನಡೆಸಬೇಕು. ಈ ಲೋಕ ಶಾಶ್ವತ ಅಲ್ಲ. ಈ ಲೋಕದಲ್ಲಿ ಇರುವುದೆಲ್ಲ ಅಳಿತು ಹೋಗ್ತದೆ. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಬರ್ತೇನೆ, ನಿಮಗಾಗಿ ನಾನು ಒಂದು ಮನೆಯನ್ನ ಪರಲೋಕದಲ್ಲಿ ಸಿದ್ಧಪಡಿಸಿದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾನು ನಿರೀಕ್ಷೆಯಿಂದ ಕಲಿತಾ ಇದ್ದೀನಿ. ನೋಡಿ ಅಕ್ಕ, ನನ್ನನ್ನು ಕ್ಷಮಿಸಿ. ಲಕ್ಷ್ಮಿ ಅಕ್ಕ, ಶೈಲಕ್ಕ ಕೇಳಿ, ಯೇಸು ಸ್ವಾಮಿ ಹೇಳಿರೋದು ಒಂದೇ ಮಾತು, ಇಹಲೋಕದಲ್ಲಿ ನೀವು ಆಸ್ತಿ ಪಾಸ್ತಿಯನ್ನು ಶೇಖರಿಸಿ ಇಟ್ಟುಕೊಳ್ಳಬೇಡಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಅದು ಮುಸಿ ಹಿಡಿಯುತ್ತದೆ, ತುಕ್ಕು ಹೊಡೆಯುತ್ತದೆ. ಆದ್ದರಿಂದ ನೀವು ಶೇಖರಿಸಿ ಇಟ್ಟುಕೊಳ್ಬೇಡಿ ಅಂತ ಹೇಳಿದ್ದಾರೆ. ನಮ್ಮ ಆಸ್ತಿ ಒಂದೇ ಒಂದು ಯೇಸು ಸ್ವಾಮಿ ಆಗಿದ್ದಾರೆ. ಆ ನಿರೀಕ್ಷೆಯನ್ನು ನಾವು ಜೀವಿಸುತ್ತಿದ್ದೇವೆ. ನಮಗಿರುವ ಆಸ್ತಿ ಎಂದರೆ ಅಳಿಯದ, ಅಕ್ಷಯವಾದ, ಅನಂತವಾದ ಸಿರಿ ಸಂಪತ್ತನ್ನು ಯೇಸು ಸ್ವಾಮಿ ಸ್ವರ್ಗದಲ್ಲಿ ಆಧರಿಸಿಕೊಂಡಿದ್ದಾರೆ. ಅದನ್ನು ಪಡೆದುಕೊಳ್ಳುವುದಕ್ಕಾಗಿ ನಿರೀಕ್ಷೆಯ ಜೀವಿತವನ್ನು ನಾನು ನನ್ನ ಕುಟುಂಬ ಜೀವಿಸುತ್ತಿದ್ದೇವೆ. ದೇವರಿಗೆ ತಕ್ಕದಾದ ಒಂದು ನಮಗೆ ಸಿಗುವ ದುಡಿಮೆಯಲ್ಲಿ ವಿಶ್ವಾಸದ ಜೀವನವನ್ನು ಜೀವಿಸುತ್ತಾ ಇದ್ದೇವೆ. ನಿಮಗೂ ಸಹ ಒಂದು ಸದಾವಕಾಶವಿದೆ. ಈ ಹೊಸದಾಗಿ ಹುಟ್ಟಲು ದೇವರು ಒಂದು ಒಳ್ಳೆಯ ಸದಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಏನಂದರೆ ಈ ಬರುವ ಡಿಸೆಂಬರ್ನಲ್ಲಿ ಕೊಯ್ಲೋನ್ಯ 11ರಲ್ಲಿ 12ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ಇದೇ ಮುಲ್ಕಿಯಲ್ಲಿ ನೀವು ನಿಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಒಂದು ಉತ್ತಮಕರವಾದ ಧ್ಯಾನಕೂಟವನ್ನು ದೇವರು ಇರಿಸಿಕೊಂಡಿದ್ದಾರೆ. ನಿಮಗೂ ನಿಮ್ಮ ಕುಟುಂಬದ ಎಲ್ಲರಿಗೂ ಸಹ ಆತ್ಮವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಇರುವ ಧ್ಯಾನಕೂಟವಾಗಿದೆ. ನಿಮಗೂ ಸ್ವಾಗತವನ್ನು ಬಯಸುತ್ತೇವೆ. ನಮಗೆ ಅದಕ್ಕೆಲ್ಲ ಒಳ್ಳೆ ಟೈಮ್ ಇಲ್ಲ. ದಿನದಲ್ಲಿ ಎಷ್ಟು ಸಂಪಾದನೆ ಮಾಡಬೇಕು ಗೊತ್ತಾ? ಸಂಪಾದನೆ ಮಾಡ್ಬೋದು. ಏನಂತೀಯ ಶೈಲ? ನಾವು ಯಾವಾಗ ಹೋಗ್ತಾನೆ ಇರ್ತೀವಲ್ಲ, ಎವ್ರಿ ಸಂಡೇ ಚರ್ಚ್ಗೆ ಹೋಗ್ತೀವಿ, ಮಾಸ್ಕ್ ಹೋಗ್ತೀವಿ, ಸಾಕಲ್ಲ. ಇನ್ನೇನು ಧ್ಯಾನ ಕೊಟ್ಟಕ್ಕೆಲ್ಲ ಹೋಗೋದು? ಇವ್ರು ನಂಬಿದ್ರೆ ನಮ್ಮ ಜೀವನ ಹಿಂಗೆ. ಇವ್ರು
ಇರುವುದು ಈ ಆಸ್ತಿ ನೋಡಿ ಚೆನ್ನಾಗಿದೆಯಲ್ಲ ನೋಡಿ ಯಾರು ಮಾಡಿ ಕರ್ತಿದ್ದಾರೆ ನೋಡಿ ನೀವೇ ಹೋಗಿ ನೋಡಿ. ಯಾರಿದ್ರು ನಿಮಗೆ ಪರಿಚಯ ಇದ್ದಾರೆ ನೋಡು ಪಕ್ಕದ ಮನೆ ಹೋಗ್ತಾ ಇದ್ದಾರೆ ಯಾರು ಏನು ಮಾತಾಡ್ತಾರೆ ಈಗ ನನ್ನ ಪಿತನಿಂದ ತಂದೆ ನೆನೆಸಿಕೊಂಡವರೇ ಬನ್ನಿ, ನನ್ನಲ್ಲಿ ವಿಶ್ವಾಸ ಇಟ್ಟು ಪವಿತ್ರಾತ್ಮರನ್ನು ಸ್ವೀಕಾರ ಮಾಡುವುದರ ಮುಖಾಂತರ ನೀವೆಲ್ಲರೂ ಆ ಸ್ವರ್ಗೀಯವಾದ ಸಿರಿ ಸಂಪತ್ತಿಗೆ ಬಾಧ್ಯಸ್ಥರಾಗಿದ್ದೀರಿ. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾನ ಎರೆದರು. ಆತನಲ್ಲಿ ವಿಶ್ವಾಸ ಇಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂಬುದೇ ಆತನ ಉದ್ದೇಶ. ಈ ಲೋಕಕ್ಕೂ ಲೌಕಿಕವಾದಗಳಿಗೂ ಒಲವು ತೋರದೆ ದೇವರ ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕ ಪಡಿ. ಈ ಲೋಕವು ಅದರ ವ್ಯಾಮೋಹವು ಗತಿಸಿ ಹೋಗ್ತದೆ. ದೇವರ ಚಿತ್ತವನ್ನು ನೆರವೇರಿಸುವುದು ಮಾತ್ರ ಚಿರಂಜೀವಿಯಾಗಿ ಬಾಳ್ತಾನೆ. ಅಂದರೆ ಪರಲೋಕ ರಾಜ್ಯಕ್ಕೆ ಶಾಶ್ವತವಾಗಿ ಸೇರ್ಪಡೆ ಆಗ್ತಾನೆ. ಏನ್ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅವನು ಯಾರು ಹುಚ್ಚ ಥರ ಮಾತಾಡ್ತಿದ್ದಾನೆ. ಪಾಲಲೋಕ ಅಂತೆ ಅಲ್ಲ 2000 ವರ್ಷದಿಂದ ಸ್ವಾಮಿ ಬರ್ತಾರೆ 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 ಅಂತ ಹೇಳ್ತಾರೆ. ಈ ತರ ಬರ್ತಾರ ಈ ತರ ನನಗೆ ಗೊತ್ತಿರೋ ಪ್ರಕಾರ ಸ್ವಾಮಿ ಈ ತರ ಇಲ್ಲ. ಅವ್ನು ಯಾರು ಕಲಿಸಿಲ್ಲ ಕಣೆ. ಕೇಡು ಮಾಡುವವನಿಗೆ ಬೆಳಕೆಂದರೆ ಆಗದು. ಏಕೆಂದರೆ ಅವನು ಬೆಳಕಿನ ಬಳಿಗೆ ಬರುವುದಿಲ್ಲ. ಅವನ ದುಷ್ಕೃತ್ಯಗಳು ಬಯಲಾಗುತ್ತವೆ ಎಂದು ಅವನು ಬೆಳಕಿನ ಬಳಿಗೆ ಬರುವುದಿಲ್ಲ. ಆದರೆ ದೇವರ ಮಗನಾದರೂ ಬೆಳಕಿನ ಬಳಿಗೆ ಬರುತ್ತಾನೆ. ತಾನು ಮಾಡುವುದು ದೇವರು ಮೆಚ್ಚುವುದನ್ನೇ ಎಂದು ಪ್ರಕಟಪಡಿಸುತ್ತಾನೆ. ಜ್ಯೋತಿ ಜಗತ್ತಿಗೆ ಬಂದಿತು, ಜನರಾದರೂ ಆ ಜ್ಯೋತಿಗೆ ಬದಲು ಅಂಧಕಾರವನ್ನೇ ಅವಲಂಬಿಸಿದರು. ಯಾವನಾದರೂ ನನ್ನ ಸ್ವರವನ್ನು ಕೇಳಿ ನನ್ನ ಬಳಿಗೆ ಬಂದರೆ ನಾನು ಅವನಿಗೆ ರಕ್ಷಣೆಯನ್ನು ಕೊಡ್ತೇನೆ. ಶಾಶ್ವತವಾದ ತಂದೆಯ ಸಾಮ್ರಾಜ್ಯಕ್ಕೆ ಅವನನ್ನು ಕರೆದುಕೊಂಡು ಹೋಗ್ತೇನೆ. ಬನ್ನಿ, ನೀವು ನನ್ನ ನಿರೀಕ್ಷೆಯಲ್ಲಿ ಬದುಕಿದವರು. ನಿಮಗಾಗಿ ಲೋಕಾದಿಯಿಂದಲೂ ಸಿದ್ಧ ಮಾಡಿರುವಂತ ಆ ಸ್ವರ್ಗ ಸಾಮ್ರಾಜ್ಯ ಬಾಧ್ಯವಾಗಿ ಪಡೆಯಿರಿ. ನಿಮ್ಮ ಕಣ್ಣೀರನ್ನು ನಾನು ನೋಡಿದ್ದೇನೆ, ನಿಮ್ಮ ಕಷ್ಟವನ್ನು ನಾನು ನೋಡಿದ್ದೇನೆ. ನಿಮ್ಮ ಕಣ್ಣೀರೆಲ್ಲ ಆನಂದವಾಗಿ ಮಾರ್ಪಡ್ತದೆ. ಭಯಪಡಬೇಡಿ, ನಾನು ನಿಮ್ಮೊಂದಿಗಿದ್ದೇನೆ. ಯುಗಾಂತರಕ್ಕೂ ಎಲ್ಲವೂ ಮುಗಿಯಿತು. ಶಾಶ್ವತವಾದ ಸಾಮ್ರಾಜ್ಯ ನಿಮಗಾಗಿ ಇದೆ.
ಸಚಿನ್, ನಿನ್ನನ್ನು ನಾನು ನೋಡಿದ್ದೇನೆ. ಅದು ನೀನು ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಂಥ ಮಗನನ್ನು ನೋಡಿ ಮುಂದೆ ಹೋಗಲಿಲ್ಲ. ನೀನು ಯಾರು ನೋಡಲಿಲ್ಲ ಅಂತ ಅಂದ್ಕೊಂಡಿರ್ಬೋದು. ನನ್ನ ಕಣ್ಣುಗಳು ನಿನ್ನನ್ನು ನೋಡ್ತಾ ಇತ್ತು ಸಚಿನ್. ಚಿಕ್ಕ ಬಾ, ಎಷ್ಟೊಂದು ಒಳ್ಳೆ ಮಗಳು. ಈ ಚಿಕ್ಕ ವಯಸ್ಸಿನಲ್ಲೂ ನನ್ನ ವಾಕ್ಯಕ್ಕಾಗಿ ಎಷ್ಟೊಂದು ದಾಹನೆ ಇದೆ. ಸ್ಕೂಲ್ನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಎಕ್ಸಾಮ್ ಇರುವಾಗ ನನಗೆ ಗೊತ್ತಿಲ್ಲ ಅನ್ಕೊಂಡ. ನಾನು ನಿನ್ನ ಆಯ್ಕೆಯನ್ನು ನೋಡಿದೆ ಜುಲಿಟ. ಭಯಪಡಬೇಡ, ಉತ್ತಮವಾದದನ್ನೇ ನೀನು ಆಯ್ಕೆ ಮಾಡಿದ್ದೀನಿ. ಅರ್ಚನಾ ಬಾ, ಎಷ್ಟೊಂದು ವಿಧೇಯರಾದ ಮಗಳು. ನಾನು ಕೂಡ 2000 ವರ್ಷಗಳ ಹಿಂದೆ ನನ್ನ ತಂದೆಗೆ ವಿಧೇಯನಾದ ಹಾಗೆ ನೀನು ಕೂಡ ನನಗೆ ವಿಧೇಯನಾಗಿದ್ದೀಯ. ನಿನ್ನನ್ನು ನಾನು ಮೆಚ್ಚಿದ್ದೇನೆ. ನೀನು ಧನ್ಯನಾಗಿದ್ದೀಯ. ಅಶ್ವಿನಿ ರಾಮ, ನಿನಗೆ ತುಂಬ ಆಪರ್ಚುನಿಟೀಸ್ ಇತ್ತು. ಆದರೆ ನೀನು ಬಯಸಿದ್ದು ನನ್ನನ್ನು ಮಾತ್ರ. ಖಂಡಿತವಾಗಲೂ ನಿನಗಾಗಿ ಒಂದು ಸ್ಪೆಷಲ್ ಸೀಟ್ ನಾನು ರೆಡಿ ಮಾಡಿದ್ದೇನೆ. ಅದು ನಿನಗಾಗಿ. ನಿಜವಾದ ತಾಯಿ ಮನೆಯನ್ನು ಕಟ್ಟಿ ಎಬ್ಬಿಸ್ತಾಳೆ. ನಿನ್ನನ್ನು ನಾನು ನೋಡಿದ್ದೇನೆ. ಅಂದು ಅನೇಕ ಜನ ತಾಯಂದಿರಿದ್ರು, ಅವರು ನನ್ನ ಬಳಿ ಬಂದರು. ಆದರೆ ನಿನ್ನಂತ ಅಚಲವಾದ ವಿಶ್ವಾಸವುಳ್ಳ ತಾಯಿಯನ್ನ ನಾನು ಇಂದಿಗೆ ನೋಡ್ತಾ ಇದ್ದೇನೆ. ಇಷ್ಟೊಂದು ವಿಶ್ವಾಸ ನಿನಗೆ, ಇಷ್ಟೊಂದು ವಿಶ್ವಾಸ. ಭಯಪಡಬೇಡ ಜೂಡ್. ಖಂಡಿತವಾಗಲೂ ನಿನ್ನ ಒಂದು ಕುಟುಂಬದ ಜವಾಬ್ದಾರಿಯನ್ನ ಕರ್ತವ್ಯ ಬದ್ಧವಾಗಿ ನಿಭಾಯಿಸಿದ್ಯಾ. ದೇವರ ಆಶೀರ್ವಾದ ನಿನ್ನ ಮೇಲಿದೆ. ನೀವೆಲ್ಲರೂ ಅಪ್ಪನ ಮನೆಗೆ ಆರ್ ಯು ರೆಡಿ? ನಮಗೆ ಹೋಗೋಣ, ಅಪ್ಪನ ಮನೆಗೆ ಹೋಗೋಣ. ನೋಡಿದ್ರೆ ಅವನು ಯಾರು ಹುಚ್ಚ ಬಂದ ಕರ್ಕೊಳ್ಳೋದ, ಹಂಗೆ ಹೋಗ್ಬಿಡು. ಅಲ್ಲ, ಅವ್ರಿಗೆ ಟೆನ್ಷನ್ ಇಲ್ಲ ಅಂತ ನನಗೆ ಟೆನ್ಷನ್ ಇಲ್ವಾ? ನನಗೆ ಎಷ್ಟು ಟೆನ್ಷನ್ ಇದೆ. ಇವನಿಗೆ ನನಗೆ ಲಂಡನ್ಗೆ ಕಳಿಸ್ಬೇಕು. ಇವನು ಅವನು ಸಾಯಿ, ಇವನಿಗೆ ಫ್ಲಾಟಿಗೆ ಸರ್, ಅವಳಿಗೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ ಪ್ರಾಪರ್ಟಿ ಬೇಕಂತೆ. ಇಷ್ಟೆಲ್ಲ ಟೆನ್ಷನ್ ಇರುವಾಗ ಅವನು ಬಂದು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಇಲ್ಲ ಅಲ್ಲ, ಇದು ಸರಿ ಇಲ್ಲ ಕಣೆ, ನಾವು ಹೋಗೋಣ. ಏನೋ ಕಾಮಿಡಿ ಮಾಡಕ್ಕೆ ಬಂದಿದ್ದಾನೆ, ಬಾ ಹೋಗೋಣ. ಮತ್ತೆ ನಿಮ್ಮ ಜೀವಿತದಲ್ಲಿ ಇನ್ನು ಮೇಲೆ ಕತ್ತಲೆ ಇರೋದೇ ಇರೋದಿಲ್ಲ. ನಾನು ಪುರಾತನ ಕಾಲದಿಂದ ನಿಮ್ಮನ್ನ ವಂಚಿಸುವ ಪಿಶಾಚಿ